ವಿದ್ಯಾರ್ಥಿ ವೇತನ ಇದೆಯಾ ಇಂದ ಈ ಸ್ಕಾಲರ್ಶಿಪ್ ನೀಡುವ ಈ ಸಮಾರಂಭದಲ್ಲಿ ಭಾಗವಹಿಸಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವನ್ನು ಶ್ರೀ ಅವಿನಾಶ್ ಶೆಟ್ಟಿಯವರು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಅವಿನಾಶ್ ಶೆಟ್ಟಿಯವರು ತನ್ನ ಸ್ವಂತ ದುಡಿಮೆಯ ನಾನು ತಿಳಿದಂತೆ ಬಹುಪಾಲು ದುಡಿಮೆಯನ್ನು ಈ ವಿದ್ಯಾರ್ಥಿ ವೇತನಕ್ಕೆ ನೀಡುತ್ತಾ ಇದ್ದಾರೆ. ಇದು ಒಳ್ಳೆಯ ಕಾರ್ಯ. ದೇವರು ಅವರಿಗೆ ಒಳ್ಳೆಯದು ಮಾಡಲಿ. ಅಲ್ಲದೆ ಈ ಕಾರ್ಯದ ಹಿಂದೆ ಅವರ ಶ್ರೀಮತಿಯವರು ಬೆನ್ನೆಲುಬಾಗಿ ನಿಂತಾರೆ. ಪ್ರತಿಯೊಬ್ಬ ಗಂಡಸಿನ ಹಿಂದೆ ಒಬ್ಬಳು ಹೆಂಗಸಿರ್ತಾಳೆ. ಅದೇ ರೀತಿ ಈ ಅವಿನಾಶ್ ಶೆಟ್ಟರ ಹಿಂದೆ ಅವರ ಧರ್ಮಪತ್ನಿ, ಆಕೆ ಉಪನ್ಯಾಸಕ್ಕೆ ಆಗಿದ್ದಾರೆ. ಅದನ್ನು ನಾನು ಬಾಲ್ಯದಿಂದಲೂ ಬಲ್ಲೆ, ಹಾಗೂ ಅವಿನಾಶ್ ಶೆಟ್ಟರನ್ನು ಬಲ್ಲೆ. ಅದಕ್ಕಿಂತ ಜಾಸ್ತಿ ಅವರ ಹೆಂಡತಿಯನ್ನು ನಾನು ಬಾಲ್ಯದಿಂದಲೂ ಬಲ್ಲೆ. ಉತ್ತಮ ಸಂಸ್ಕಾರವಿರುವ ಮಗು ಅದು. ಈಗ ಉಪನ್ಯಾಸ ಆಗಿದ್ದಾರೆ. ಅವರ ತುಂಬು ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಈ ವಿದ್ಯಾದಾನ ಮಾಡುವ ಈ ಸಂಸ್ಥೆ ಪೆರುವಾಜ ಶಾಲೆ. ನಾವು ಎಲ್ಲಿ ಹೋದರೂ ಕಾರ್ಕಳದವರು ಅಂತ ಹೇಳಿದ ಕೂಡ ನಮ್ಮ ಹತ್ರ ಕೇಳೋದು ಪೆರುವಾಜ ಶಾಲೆ ಬಗ್ಗೆ. ಯಾಕಂದರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದವ. ಒಂದು ಅನುದಾನದ ಶಾಲೆ ಅದು ಕರೆಸ್ಪಾಂಡೆಂಟ್ ಆಗಿ ಒಂದು 45 ವರ್ಷ, ಮತ್ತು ನಮ್ಮ ಕುಟುಂಬದವರು ಒಂದು 85 ವರ್ಷ ನಾವು ನಡೆಸಿದ ಶಾಲೆ. ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ನಮಗೆಲ್ಲರೂ ಪರಿಚಯಿಸ್ತಾರೆ. ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಉಡುಪಿಗೆ ಹೋದಾಗ, ಇಲ್ಲಿ ಹೋದಾಗಲೂ ನಮ್ಮ ಹತ್ರ ಕೇಳ್ತಾರೆ. ಇದು ಭಾಳ ಹೆಸರುವಾಸಿಯಾದ ಒಂದು ಶಾಲೆ. ಇಲ್ಲಿಯ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳ ಬಾಂಧವ್ಯ ಒಳ್ಳೆಯದಿದೆ. ಇಲ್ಲಿಯ ಶುಚಿತ್ವ ಒಳ್ಳೆಯದಿದೆ. ಇಲ್ಲಿ ದುಡಿದಂಥ ಅಧ್ಯಾಪಕ ವರ್ಗ ಆಗಲಿ, ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅವರನ್ನೆಲ್ಲರನ್ನೂ ನಾನು ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶವಿಟ್ಟ ಅವಿನಾಶ್ ಶೆಟ್ಟಿಗೆ ಹಾಗೂ ಶಾಲಾ ಅಧ್ಯಾಪಕ ವರ್ಗಕ್ಕೆ ನನ್ನ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ಚುಕ್ಕೆ ಇಡುತ್ತೇನೆ. ನಮಸ್ತೆ.